ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಿನ್ನೆಯೇ ಪಟ್ಟಿ ಫೈನಲ್ ಆಗಬೇಕಿತ್ತು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ರಾಹುಲ್ ಅಂಗಳದಲ್ಲಿ ಸದ್ಯ ಫೈನಲ್ ಚೆಂಡಿದೆ. ಒಂದು ಕಡೆ ಸಚಿವಾಕಾಂಕ್ಷಿಗಳಲ್ಲಿ ಢವ ಢವ ಶುರುವಾಗಿದೆ. ಯಾರ ಹೆಸರು ಫೈನಲ್ ಆಗುತ್ತೋ ಅನ್ನುವಂತಹ ಕುತೂಹಲ, ಗೊಂದಲ, ಆತಂಕ ಎಲ್ಲವೂ ಕೂಡ ಮನೆ ಮಾಡಿದೆ. ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಅಂಗಳದಲ್ಲಿ ಸದ್ಯ ಫೈನಲ್ ಚೆಂಡಿದೆ. ಹೊಸಬರಿಗೆ ಮಣೆ ಹಾಕುವಂತ ವಿಚಾರ, ಮತ್ತೆರಡು ಉಪಮುಖ್ಯಮಂತ್ರಿ ಸ್ಥಾನವನ್ನ ಮಾಡಲಾಗುತ್ತಾ ಇಲ್ವಾ? ಮೊದಲ ಹಂತದಲ್ಲಿ ಈಗ ಆಲ್ರೆಡಿ 14 ಜನರ ಪಟ್ಟಿ ಬಹುತೇಕ ಫೈನಲ್ ಆಗಿದೆ. 4-5 ಶಾಸಕರ ಹೆಸರಿಗೆ ಆಕ್ಷೇಪ ವ್ಯಕ್ತವಾಗಿದೆ, ತಕರಾರು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸಿಎಂ ಅವರು ಒಂದು ಪಟ್ಟಿಯನ್ನು ಕೊಟ್ಟಿದ್ರು, ಅವ್ರಿಗೆ ಮಣೆ ಹಾಕಬೇಕು ಅಂತೇಳಿ ಮುಖ್ಯಮಂತ್ರಿಗಳು. ಬಟ್ ಮಾಜಿ ಮುಖ್ಯಮಂತ್ರಿಗಳು ಇದಕ್ಕೆ ಆಕ್ಷೇಪಣೆ ಎತ್ತಿದ್ದಾರೆ, ಬೇಡ ಬೇಡ ಅಂತೇಳಿ. ಹಾಗಾದ್ರೆ ನಾಳೆನೇ ನಡೆಯುತ್ತಾ ನೂತನ ಸಚಿವರ ಪದಗ್ರಹಣ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನಡೆದಂತಹ ಮೀಟಿಂಗ್ ಏನಿದೆ, ಆ ಮೀಟಿಂಗು ಸುದೀರ್ಘ 1 ಗಂಟೆಗಳ ಕಾಲ ಚರ್ಚೆ ಆದರೂ ಕೂಡ ಒಂದು ಪಟ್ಟಿ ಫೈನಲ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ನಿನ್ನೆನೇ ಪಟ್ಟಿ ಫೈನಲ್ ಆಗಬೇಕಿತ್ತು. ಆದರೆ ಕೆಲವೊಂದಿಷ್ಟು ವಿಚಾರಗಳಿಗೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. 4-5 ಶಾಸಕರ ಹೆಸರಿಗೆ ಆಕ್ಷೇಪ ವ್ಯಕ್ತವಾಗ್ತಾ ಇರೋದು ಯಾಕೆ ಅಂತ ಅಂದರೆ, ಸಹಜವಾಗಿ ಹೊಸ ಮುಖಗಳಿಗೆ, ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು. CM DK ಶಿವಕುಮಾರ್ ಅವ್ರದ್ದು ನ್ಯೂ ಬ್ಲಡ್ ಶುಡ್ ಕಮ್ ಅನ್ನುವಂಥ ಒಂದು ಟ್ಯಾಗ್ಲೈನ್ ಇದೆ ಅವ್ರದ್ದು. ಸೊ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೊಸಬರಿಗೆ ಮಣೆ ಹಾಕಬೇಕು ಅಂತೇಳಿ. ಬಟ್ ಮಾಜಿ CM ಸಿದ್ದರಾಮಯ್ಯ ಅವರು ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನೂತನ ಸಚಿವರ ಪದಗ್ರಹಣ ಯಾವಾಗ ಆಗತ್ತೆ? KC ವೇಣುಗೋಪಾಲ್ ನಿವಾಸದಲ್ಲಿ ನಡೆದಂತಹ ಸಭೆ ಇದೆಯಲ್ಲ, ಅದು ಫೇಲ್ ಆಗಿದೆ, ವಿಫಲ ಆಗಿದೆ. DK ಸಿದ್ದು, BK ಸುರ್ಜೇವಾಲಾ ಜೊತೆ 1 ತಾಸು ಸಭೆ ಆಗಿದೆ. ಆದರೂ ಕೂಡ ಆ ಸಭೆ ವಿಫಲ ಆಗಿದೆ. ಇವತ್ತು ರಾಹುಲ್ ಗಾಂಧಿ ಜೊತೆಗೆ ಅಂತಿಮ ಸುತ್ತಿನ ಚರ್ಚೆ ಆಗುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಬಹುಶಃ ಇವತ್ತು ಸಂಜೆ ವೇಳೆಗೆ ರಾಹುಲ್ ಖರ್ಗೆ ಜೊತೆ ಫೈನಲ್ ಮೀಟಿಂಗ್ ಆಗತ್ತೆ, ಏನು ಎತ್ತ ಅಂತೇಳಿ. ಬಹುಶಃ ಆ ಚರ್ಚೆ ಆದ ನಂತರದಲ್ಲೇ ಇವತ್ತು ಸಂಜೆನೆ ಪಟ್ಟಿ ಹೊರಬೀಳಬಹುದಾದಂಥ ಸಾಧ್ಯತೆ ದಟ್ಟವಾಗಿದೆ. ಒಂದು ವೇಳೆ ಇವತ್ತು ಸಂಜೆನೆ ಪಟ್ಟಿ ಏನಾದರೂ ರಿಲೀಸ್ ಆದರೆ, ಹೊರಬಿದ್ದರೆ, ನಾಳೆ ಸಂಜೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಬಹುತೇಕ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಹಾಗಾದರೆ ಈಗ ಪಟ್ಟಿ ಫೈನಲ್ ಆಗಿದೆಯಲ್ಲ, ಅದರಲ್ಲಿ ಸಂಭಾವ್ಯ ಸಚಿವರ ಪಟ್ಟಿಯನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಮೊದಲಿಗೆ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಪಟ್ಟಿ ಇದು. ಅವರ ಲಿಸ್ಟಲ್ಲಿರುವಂತಹ ನಾಯಕರ ಹೆಸರಿದು. ಅಜಯ್ ಧರ್ಮ್ ಸಿಂಗು ಕಲಬುರಗಿ, ಯಶವಂತರಾಯಗೌಡ ಪಾಟೀಲು ವಿಜಯಪುರದಿಂದ, ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ ಯುವ ಕೋಟಾದಿಂದ, ಅಂದರೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಅವರ ಒಂದು ಲಿಸ್ಟ್ ಇದೆಯಲ್ಲ, DK ಶಿವಕುಮಾರ್ ಅವರ ಲಿಸ್ಟ್ ಇದು. ಆಮೇಲೆ ರಿಜ್ವಾನ್ ಅರ್ಷದ್ ಅವರು ಮುಸ್ಲಿಂ ಕೋಟಾದಿಂದ, ಅವರಿಗೂ ಕೂಡ. ಆಮೇಲೆ AS ಪೊನ್ನಣ್ಣ ಅವರು, SS ಮಲ್ಲಿಕಾರ್ಜುನು, ಲಕ್ಷ್ಮಣ್ ಸವದಿ, ರಘುಮೂರ್ತಿ, ಅನ್ನಪೂರ್ಣ ತುಕಾರಾಮ್ ಅವರು ಬಳ್ಳಾರಿ ಮಹಿಳಾ ಕೋಟಾದಡಿಯಲ್ಲಿ, ಅದು ST ವಾಲ್ಮೀಕಿ ಬರುತ್ತೆ. ಸೊ ತನ್ವೀರ್ ಸೇಠ್ ಅವರು ಮುಸ್ಲಿಂ ಕೋಟಾದಿಂದ. ಯಾವ ಜಾತಿವಾರು ಲೆಕ್ಕಾಚಾರದಲ್ಲಿ, ಜೊತೆಗೆ ಕ್ಷೇತ್ರವಾರು ಲೆಕ್ಕಾಚಾರದಲ್ಲಿ, ಆಮೇಲೆ ಹೊಸಬರಿಗೆ, ಯುವಕರಿಗೆ ಆದ್ಯತೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಕೊಟ್ಟಿರುವಂಥ ಪಟ್ಟಿ ಇದು. ಸೊ ಹಾವೇರಿಯಿಂದ ರುದ್ರಪ್ಪ ಲಂಬಾಣಿ ಜಾತಿವಾರು ಲೆಕ್ಕಾಚಾರದಿಂದ ಆನೇಕಲ್ ಶಿವಣ್ಣ ಅವರು ಕೂಡ ಈ ಬಾರಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ತಮಗೊಂದು ಸಚಿವ ಸ್ಥಾನ ಸಿಗ್ಬೋದು ಅಂತೇಳಿ. ಯಥಾ ಪ್ರಕಾರ ಮಂಡ್ಯದಿಂದ ಒಕ್ಕಲಿಗ ಕೋಟಾದಲ್ಲಿ ಚಲುವರಾಯಸ್ವಾಮಿ ಅವರು, ಸಂತೋಷ್ ಲಾಡ್ ಅವರು ಈ ಹಿಂದೆ ಕೂಡ ಅವರು ಸಚಿವರಾಗಿದ್ದರು. ಹಿಂದೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿದ್ದಂತಹ ನಾಯಕರು ಕೂಡ ಇದರಲ್ಲಿ ಒಳಗೊಂಡಂತೆ ಇದೆಲ್ಲವೂ ಕೂಡ DK ಶಿವಕುಮಾರ್ ಅವರು ಕೊಟ್ಟಿರುವಂಥ ಪಟ್ಟಿಯಲ್ಲಿರುವಂಥ ನಾಯಕರ ಹೆಸರು. ಬಟ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಯಾರು ಕೈ ಬಿಡ್ತಾರೆ, ಯಾರಿಗೆ ಚಾನ್ಸ್ ಕೊಡ್ತಾರೆ ಅಂತೇಳಿ. ಬೆಳಗಾವಿಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್, ಹಾಗೆಯೇ ಕಲಬುರಗಿಯಿಂದ ಡಾಕ್ಟರ್ ಅಜಯ್ ಸಿಂಗು, ವಿಜಯಪುರದಿಂದ ಯಶವಂತರಾಯಗೌಡ ಪಾಟೀಲ್ ಅವರು, ಹಾಗೆಯೇ ಯುವ ಕೋಟಾದಡಿಯಲ್ಲಿ ಕೊಡಗಿನಿಂದ AS ಪೊನ್ನಣ್ಣ, ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್ ಅವರು, ಲಕ್ಷ್ಮಣ್ ಸವದಿ, ರಘುಮೂರ್ತಿ, ಅನ್ನಪೂರ್ಣ ತುಕಾರಾಮು, ತನ್ವೀರ್ ಸೇಠು, ವಿಜಯಾನಂದ್ ಕಾಶಪ್ಪನವರು, ಪುಟ್ರಂಗ್ ಶೆಟ್ಟಿ, ರುದ್ರಪ್ಪ ಲಮಾಣಿ, ಆನೇಕಲ್ ಶಿವಣ್ಣ, ಚಲುವರಾಯಸ್ವಾಮಿ ಅವರು, ಹೀಗೆ ಈ ಎಲ್ಲ ಸಂಭಾವ್ಯ ಸಚಿವರ ಪಟ್ಟಿ ಏನಿದೆ, ಇದರಲ್ಲಿ ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ, ಫೈನಲ್ ಇದರಲ್ಲಿ ಯಾರಿಗೆ ಫೈನಲ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಈಗ ಆಲ್ರೆಡಿ ಆ ಪಟ್ಟಿ ಇವತ್ತು ಸಂಜೆ ನಡೆಯುವಂತಹ ಅಂತಿಮ ಸುತ್ತಿನ ಮಾತುಕತೆ ಏನಿದೆ ರಾಹುಲ್ ಗಾಂಧಿ ಜೊತೆಗೆ,
ಅವ್ರ ಜೊತೆಗೆ ಮಾತುಕತೆ ಆದ ನಂತರದಲ್ಲಿ ಬಹುಶಃ ಇವತ್ತು ಸಂಜೆ ಏನಾದರೂ ಫೈನಲ್ ಲಿಸ್ಟ್ ರಿಲೀಸ್ ಆದರೆ ಅಥವಾ ಫೈನಲ್ ಲಿಸ್ಟ್ ಹೊರಗಡೆ ಬಂದರೆ ಬಹುಶಃ ನಾಳೆ ಪದಗ್ರಹಣ ಆಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಗುಸುಗುಸು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ.